ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ಗ್ರಾಮರ್ ನಲ್ಲಿ ಕೇಳುವಂತಹ ಈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಕ್ವಶನ್ಸ್ ಇಂದ ನಿಮಗೆ ತುಂಬಾ ಕನ್ಫ್ಯೂಷನ್ ಆಗುತ್ತಾ? ಇಲ್ಲಿ ಹ್ಯಾವ್ ಎಲ್ಲಿ ಬಳಸಬೇಕು, ಹ್ಯಾಸ್ ಎಲ್ಲಿ ಬಳಸಬೇಕು, ಈಸ್ ಯಾವಾಗ ಬಳಸಬೇಕು, ಆರ್ ಯಾವಾಗ ಬಳಸಬೇಕು ಅನ್ನುವಂತಹ ಕನ್ಫ್ಯೂಷನ್ ಡೌಟ್ಸ್ ಗಳು ನಿಮ್ಗಿದೆಯಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಈ ಎಲ್ಲಾ ಕನ್ಫ್ಯೂಷನ್ಗಳು ಎಲ್ಲಾ ಡೌಟ್ಸ್ ಗಳು ಕ್ಲಿಯರ್ ಆಗುತ್ತೆ. ಯಾಕೆಂದ್ರೆ ನಿಮ್ಮ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ಕ್ವಶನ್ ಬ್ಯಾಂಕ್ ನಲ್ಲಿ ಕೊಟ್ಟಿರುವಂತಹ 10 ಪ್ರಶ್ನೆಗಳನ್ನ ಇವತ್ತು ನಾವು ಸಾಲ್ವ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇದರ ನಂತರ ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ಕೂಡ ನೀವು ಸುಲಭವಾಗಿ ಅದಕ್ಕೆ ಆನ್ಸರ್ ಅನ್ನ ಮಾಡ್ತೀರಾ. ಸೊ ಬನ್ನಿ ಮೊದಲ 5 ಪ್ರಶ್ನೆಗಳನ್ನ ಈಗ ನಾವು ನೋಡ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ ಇಲ್ಲಿದೆ. ಅರುಣಿಮಾ ಹ್ಯಾವ್ ಹ್ಯಾಸ್ ಅಂತ ನಮಗೆ ಬ್ರಾಕೆಟ್ ನಲ್ಲಿ ಕೊಟ್ಟಿದ್ದಾರೆ. ಬೀನ್ ಅ ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್. ಸೊ ಇಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಇದೆಯಲ್ಲ, ಇದು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಬಳಸ್ತೇವೆ. ಸೊ ಈಗ ಹ್ಯಾವ್ ಎಲ್ಲಿ ಬಳಸ್ತೇವೆ ಅಂದ್ರೆ ಪ್ಲೂರಲ್ ಇದ್ದಾಗ, ಅಂದ್ರೆ ಬಹುವಚನ ಇದ್ದಾಗ ಹ್ಯಾವ್ ಅನ್ನ ಬಳಸ್ತೀವಿ, ಏಕವಚನ ಇದ್ದಾಗ ಹ್ಯಾಸ್ ಅನ್ನ ಬಳಸ್ತೀವಿ. ಸೊ ಈಗ ಅರುಣಿಮಾ ಅಂದ್ರೆ ಕೇವಲ ಒಬ್ಬ ವ್ಯಕ್ತಿ. ಸೊ ಇದು ಸಿಂಗ್ಯುಲರ್ ಅಥವಾ ಪ್ಲೂರಲ್ ಅಂದ್ರೆ ಏಕವಚನನ ಬಹುವಚನನ? ಸೊ ಇದು ಏಕವಚನ ನಾವಿಲ್ಲಿ ಹ್ಯಾಸ್ ಅನ್ನ ಬಳಸಬೇಕು. ಅರುಣಿಮಾ ಹ್ಯಾಸ್ ಬೀನ್ ಅ ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್. ಇಷ್ಟು ಬರೆದ್ರೆ ನಿಮ್ಗೆ 1 ಅಂಕ ಇಲ್ಲಿ ಪಕ್ಕ ಸಿಗುತ್ತೆ. ಈಗ ಬರೋಣ ನೆಕ್ಸ್ಟ್ ಕ್ವಶನ್. ರಾಕೇಶ್ ಅಂಡ್ ರಮೇಶ್ ಬ್ರಾಕೆಟ್ ನಲ್ಲಿ ಈಸ್ ಅಥವಾ ಆರ್ ಅಂತ ಕೊಟ್ಟಿದ್ದಾರೆ. ಗುಡ್ ಫ್ರೆಂಡ್ಸ್. ಸೊ ಈಸ್ ಆರ್ ಎಲ್ಲಿ ಬಳಸ್ತೀವಿ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬಳಸ್ತೀವಿ. ಈಸ್ ನಾವು ಏಕವಚನ ಸಿಂಗ್ಯುಲರ್ ಜೊತೆ ಬಳಸ್ತೀವಿ, ಆರ್ ಅನ್ನ ಪ್ಲೂರಲ್ ಜೊತೆ ಬಳಸ್ತೀವಿ. ಸೊ ಇಲ್ಲಿ ರಾಕೇಶ್ ಮತ್ತು ರಮೇಶ್ ಅಂತ ಇದೆ ಅಂದ್ರೆ 2 ವ್ಯಕ್ತಿಗಳು ಇದೆ ಅಂದ್ರೆ ಅದೇನು ಪ್ಲೂರಲ್, ಬಹುವಚನ. ಬಹುವಚನ ಅಂದ್ರೆ ಏನು? ಒಂದಕ್ಕಿಂತ ಹೆಚ್ಚಿನ ವ್ಯಕ್ತಿ ಅಥವಾ ವಸ್ತುಗಳು. ಇಲ್ಲಿ ರಾಕೇಶ್ ಅಂಡ್ ರಮೇಶ್ ಅಂದ್ರೆ 2 ವ್ಯಕ್ತಿಗಳು ಆದ್ರೂ ಪ್ಲೂರಲ್. ಸೊ ಈಗ ಪ್ಲೂರಲ್ ಜೊತೆಲಿ ನಾವು ಆರ್ ಅನ್ನ ಬಳಸ್ತೀವಿ. ಇದು ಸರಿಯಾದಂತಹ ಉತ್ತರ. ರಾಕೇಶ್ ಅಂಡ್ ರಮೇಶ್ ಆರ್ ಗುಡ್ ಫ್ರೆಂಡ್ಸ್. ಈಗ ಬರೋಣ ಮೂರನೆಯ ಪ್ರಶ್ನೆಗೆ. ಎವ್ರಿ ಒನ್ ನೀಡ್ ಅಥವಾ ನೀಡ್ಸ್ ಅಂತ ಕೊಟ್ಟಿದ್ದಾರೆ ಬ್ರಾಕೆಟ್ ನಲ್ಲಿ, ಎಜುಕೇಶನ್ ಅಂತ ಕೊನೆಯಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ಇದು ಸ್ವಲ್ಪ ಟ್ರಿಕಿ ಇದೆ. ನಮಗೆ ಪ್ರೆಸೆಂಟ್ ಸಿಂಪಲ್ ಅಂತ ಒಂದು ಟೆನ್ಸ್ ಬರುತ್ತೆ ರೀ. ಟೆನ್ಸಸ್ ನಲ್ಲಿ ಪ್ರೆಸೆಂಟ್ ಸಿಂಪಲ್ ಅಂತ ಒಂದು ಟೆನ್ಸ್ ಬರುತ್ತೆ. ಅಲ್ಲಿ ಒಂದು ರೂಲ್ ಏನಿದೆ ಅಂದ್ರೆ ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಇದ್ದಾಗ, ಅಂದ್ರೆ ಸಿಂಗ್ಯುಲರ್ ಇದ್ದಾಗ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ವರ್ಬ್ಗೆ ನಾವು ಎಸ್ ಅನ್ನ ಸೇರಿಸ್ತೇವೆ. ಸೊ ಹಾಗಾದ್ರೆ ಬನ್ನಿ ಇಲ್ಲಿ ನೋಡೋಣ. ಹಾಗಾಗಿ ನೀಡ್ ಅಂತ ಇದೆ, ಇಲ್ಲಿ ನೀಡ್ಗೆ ಎಸ್ ಅನ್ನ ಸೇರಿಸಲಾಗಿದೆ. ಈಗ ನಾವು ಇದನ್ನ ಬಳಸಬೇಕಾ ನೋಡೋಣ. ಎವ್ರಿ ಒನ್ ಅಂದ್ರೆ ಪ್ರತಿಯೊಬ್ಬರು. ಇದನ್ನ ಕನ್ನಡದಲ್ಲಿ ಕೇಳಿದಾಗ ನಿಮ್ಗೆ ಅನಿಸಬಹುದು ಏಕವಚನನ ಬಹುವಚನನ? ಬಹುವಚನ ಅಂತ ನಿಮ್ಗೆ ಅನಿಸಬಹುದು. ಎವ್ರಿ ಒನ್ ಅಂದ್ರೆ ಪ್ರತಿಯೊಬ್ಬರು ಅಂತ ಹೇಳಿ. ಆದರೆ ಇಂಗ್ಲಿಷ್ ನಲ್ಲಿ ಎವ್ರಿ ಒನ್ ಅಂದ್ರೆ ಪ್ರತಿ ಒಬ್ಬ ವ್ಯಕ್ತಿ. ಸೊ ಪ್ರತಿಯೊಬ್ಬ ವ್ಯಕ್ತಿ ಅಂತ ಹೇಳುವಾಗ ಅದನ್ನ ಏಕವಚನ ಸಿಂಗ್ಯುಲರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಪರಿಗಣನೆ ಮಾಡ್ತೀವಿ ಇಂಗ್ಲಿಷ್ ನಲ್ಲಿ. ಸೊ ಹಾಗಾದ್ರೆ ಈಗ ನಾನು ಹೇಳಿದೆ ಪ್ರೆಸೆಂಟ್ ಸಿಂಪಲ್ ನಲ್ಲಿ ಸಿಂಗ್ಯುಲರ್ ಇದ್ದಾಗ ಅದಕ್ಕೆ ಎಸ್ ಸೇರಿಸಬೇಕು ಥರ್ಡ್ ಪರ್ಸನ್ಗೆ. ಸೊ ಹಾಗಾದ್ರೆ ನೀಡ್ಸ್ ಅನ್ನುವಂಥದ್ದು ಇಲ್ಲಿ ಏನಾಗುತ್ತೆ ರೀ, ಸರಿಯಾದಂತಹ ಉತ್ತರ ಆಗುತ್ತೆ. ಈಗ ಬರೋಣ 4ನೇ ಪ್ರಶ್ನೆ. ತುಂಬಾ ಟ್ರಿಕಿ ಇದೆ, ಬನ್ನಿ ಈಸಿಯಾಗಿ ಅರ್ಥವನ್ನ ಅದನ್ನ ಇಲ್ಲಿ ಮಾಡಿಕೊಳ್ಳೋಣ. ಒನ್ ಆಫ್ ಮೈ ಫ್ರೆಂಡ್ಸ್ ವಾಸ್ ವರ್ ಅಂತ ಬ್ರಾಕೆಟ್ ನಲ್ಲಿ ಇದೆ. ಫೆಲಿಸಿಟೇಟೆಡ್ ಇನ್ ಕನ್ನಡ ಸಾಹಿತ್ಯ ಸಮ್ಮೇಳನ. ಫೆಲಿಸಿಟೇಟೆಡ್ ಅಂದ್ರೆ ಅವರಿಗೆ ಪುರಸ್ಕಾರ ಮಾಡೋದು ಎಲ್ಲಿ? ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ. ಸೊ ಇಲ್ಲಿ ವಾಸ್ ಯಾವಾಗ ಬಳಸಬೇಕು, ವರ್ ಯಾವಾಗ ಬಳಸಬೇಕು ಅದನ್ನ ಅರ್ಥ ಮಾಡ್ಕೊಳ್ಳಿ. ವಾಸ್ ಬಳಸ್ತೀವಿ ಸಿಂಗ್ಯುಲರ್ ಜೊತೆಯಲ್ಲಿ, ವರ್ ಬಳಸ್ತೀವಿ ಪ್ಲೂರಲ್ ಜೊತೆಯಲ್ಲಿ. ಇದು ನಮಗೆ ಗೊತ್ತಾಯ್ತು. ವಾಸ್ ಎಲ್ಲಿ? ಸಿಂಗ್ಯುಲರ್. ವರ್ ಎಲ್ಲಿ? ಪ್ಲೂರಲ್ ಜೊತೆಯಲ್ಲಿ. ಈಗ ಒನ್ ಆಫ್ ಮೈ ಸ್ಟೂಡೆಂಟ್ಸ್ ಸಿಂಗ್ಯುಲರ ಪ್ಲೂರಲ್ಲ? ಇಲ್ಲಿ ಕನ್ಫ್ಯೂಸ್ ಮಾಡ್ಕೋತಾರೆ ಸ್ಟೂಡೆಂಟ್ಸ್. ನಮ್ಮ ಸ್ಟೂಡೆಂಟ್ಸ್ ಅನ್ಕೋತಾರೆ ಸ್ಟೂಡೆಂಟ್ಸ್ ಅಂದ್ರೆ ಪ್ಲೂರಲ್ ಅಂತ ಹೇಳಿ. ಇಲ್ಲಿ ಸ್ಟೂಡೆಂಟ್ಸ್ ಅಂದ್ರೆ ವಿದ್ಯಾರ್ಥಿಗಳು, ಇದು ಬಹುವಚನ ಪ್ಲೂರಲ್ ಅಂತ ಅನ್ಕೋತಾರೆ. ಅಲ್ಲ, ಇಲ್ಲಿ ನೋಡಿ ಒನ್ ಅಂತ ಇದೆ. ಒನ್ ಆಫ್ ಮೈ ಫ್ರೆಂಡ್ಸ್ ಅಂದ್ರೆ ನನ್ನ ಗೆಳೆಯರಲ್ಲಿ ಒಬ್ಬ. ಫಾರ್ ಎಕ್ಸಾಂಪಲ್ ನಿಮ್ಗೆ 5 ಜನ ಗೆಳೆಯರಿದ್ದಾರೆ ಅಂತ ಅನ್ಕೊಳ್ಳಿ. ಆ 5 ಗೆಳೆಯರಲ್ಲಿ ಒಬ್ಬ ಅಂತ ಹೇಳಿದ್ರೆ ಅದು ಏಕವಚನನ ಬಹುವಚನನ? ಅದು ಏಕವಚನ. ಒನ್ ಆಫ್ ಮೈ ಫ್ರೆಂಡ್ಸ್ ನನ್ನ ಗೆಳೆಯರಲ್ಲಿ ಒಬ್ಬ. ಸೊ ಅದು ಸಿಂಗ್ಯುಲರ್ ಆಯ್ತು. ಸಿಂಗ್ಯುಲರ್ ಜೊತೆ ನಾವೇನ್ ಬಳಸಬೇಕು? ವಾಸ್ ಬಳಸಬೇಕು. ಒನ್ ಆಫ್ ಮೈ ಸ್ಟೂಡೆಂಟ್ಸ್ ವಾಸ್ ಫೆಲಿಸಿಟೇಟೆಡ್ ಇನ್ ಕನ್ನಡ ಸಾಹಿತ್ಯ ಸಮ್ಮೇಳನ. ಸೊ ಇಲ್ಲಿ ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ಕೊಡಬಹುದು, ಒನ್ ಆಫ್ ಮೈ ಸ್ಟೂಡೆಂಟ್ಸ್ ಅಂತ ಕೊಡಬಹುದು, ಒನ್ ಆಫ್ ಮೈ ರಿಲೇಟಿವ್ಸ್ ನನ್ನ ಸಂಬಂಧಿಕರಲ್ಲಿ ಒಬ್ಬ ಅಂತ ಕೊಡಬಹುದು, ಒನ್ ಆಫ್ ಮೈ ಕಸಿನ್ಸ್ ನನ್ನ ಅಣ್ಣ ತಮ್ಮಂದಿರಲ್ಲಿ ಒಬ್ಬ ಅಂತ ಈ ರೀತಿ ಕೂಡ ಕೇಳಬಹುದು. ಯಾವುದೇ ರೀತಿ ಕೇಳಲಿ ಅದು ಮಾತ್ರ ಸಿಂಗ್ಯುಲರ್ ಆಗಿರುತ್ತೆ. ನೆಕ್ಸ್ಟ್ ಬರೋಣ 5ನೇ ಪ್ರಶ್ನೆ. ದೇ ಪ್ಲೇಸ್ ಆರ್ ಪ್ಲೇ ಅಂತ ಇದೆ. ದ ಫ್ಲೂಟ್ ಇನ್ ಆನ್ ಆರ್ಕೆಸ್ಟ್ರಾ. ಫ್ಲೂಟ್ ಅಂದ್ರೆ ಅದು ಪಿವಿ ಬಾರಿಸೋದಿರುತ್ತಲ್ಲ, ಅದು ಫ್ಲೂಟ್ ಇನ್ ಆನ್ ಆರ್ಕೆಸ್ಟ್ರಾ. ಈಗ ನಾವಿಲ್ಲಿ ಪ್ಲೇಸ್ ಬಳಸಬೇಕಾ ಪ್ಲೇ ಬಳಸಬೇಕಾ? ಸೊ ಇದು ನೋಡಿ ಪ್ಲೂರಲ್ ಇದೆ. ನಾನು ಈಗಾಗಲೇ ಹೇಳಿದ್ದೀನಿ ಪ್ಲೇ ಅನ್ನುವಂಥ ವರ್ಬ್ಗೆ ಎಸ್ ಸೇರಿಸಿದ್ದಾರೆ. ಪ್ಲೇ ಅನ್ನುವಂತಹ ವರ್ಬ್ ಇದು. ಸೊ ಅದಕ್ಕೆ ಎಸ್ ಅನ್ನ ಸೇರಿಸಿದ್ದಾರೆ. ಇದನ್ನು ಯಾವಾಗ ಬಳಸ್ತೀವಿ ಅಂತ ಹೇಳಿದೆ? ಪ್ರೆಸೆಂಟ್ ಸಿಂಪಲ್ ನಲ್ಲಿ ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಏಕವಚನ ಇದ್ದಾಗ ಮಾತ್ರ.
ಇಲ್ಲಿ ದೇ ಅಂದ್ರೆ ಏನು, ಅವರು. ಅವರು ಅಂದ್ರೆ ಅದು ಬಹುವಚನ, ಪ್ಲೂರಲ್. ಸೊ ಹಾಗಾದ್ರೆ ಅಲ್ಲಿ ಪ್ಲೇಸ್ ಆದ್ರೂ ಬರೋದಿಲ್ಲ, ಪ್ಲೇ ಅನ್ನ ನಾವು ಡೈರೆಕ್ಟ್ಲಿ ಬರಿಬೇಕು. ದೇ ಪ್ಲೇ ದ ಫ್ಲೂಟ್ ಇನ್ ಆನ್ ಆರ್ಕೆಸ್ಟ್ರಾ. ಇಷ್ಟು ಮಾಡಿದ್ರೆ ನಿಮ್ಗೆ ಇಲ್ಲಿ ಪ್ರತಿ ಪ್ರಶ್ನೆಗೆ 1 ಅಂಕ ಸಿಗುತ್ತೆ. ಇನ್ನು ನೆಕ್ಸ್ಟ್ ಬರೋಣ. ಇದರಲ್ಲಿ ನಾನು ಮೊದಲ 3 ಸಾಲ್ವ್ ಮಾಡ್ತೀನಿ, 2 ನಿಮಗೆ ಪ್ರಾಕ್ಟೀಸ್ಗಾಗಿ ಕೊಡ್ತೇನೆ. ಫಸ್ಟ್ ಇದನ್ನು ನಾನು ಸಾಲ್ವ್ ಮಾಡ್ತೀನಿ, ಇದನ್ನ ಸಾಲ್ವ್ ಮಾಡ್ತೀನಿ, ಅಂಡ್ ದೆನ್ ಇದನ್ನ ಸಾಲ್ವ್ ಮಾಡ್ತೀನಿ. ಈ 2 ನಿಮಗೆ ಪ್ರಾಕ್ಟೀಸ್ಗಾಗಿ ಕೊಡ್ತೀನಿ. ನೋಡೋಣ ನಿಮಗೆ ಎಷ್ಟು ಅರ್ಥ ಆಗಿದೆ ಅಂತ ಹೇಳಿ, ಎಷ್ಟು ನೀವು ಗಮನವಿಟ್ಟು ಕೇಳಿದಿರಾ ಈ ಒಂದು ಕ್ಲಾಸ್ ಅಂತ ಹೇಳಿ. 6ನೇ ಪ್ರಶ್ನೆ, ಮೈ ಸನ್ ಅಂಡ್ ಹೀಸ್ ಫ್ರೆಂಡ್ಸ್ ನಾಟ್ ವಾಚ್ ಮೂವೀಸ್ ಎವ್ರಿ ಡೇ. ಡೂ ಅಂತ ಇದೆ, ಡಸ್ ಅಂತ ಇದೆ. ಸೊ ಇಲ್ಲಿ ಡಸ್ ಇದೆಲ್ಲ, ಇದನ್ನ ನಾವು ಸಿಂಗ್ಯುಲರ್ ಜೊತೆ ಬಳಸ್ತೀವಿ. ಡಸ್ ಅನ್ನ, ಡೂ ಅನ್ನ ನಾವು ಪ್ಲೂರಲ್ ಜೊತೆಯಲ್ಲಿ ಬಳಸ್ತೀವಿ. ಸೊ ಹಾಗಾದ್ರೆ ಮೈ ಸನ್ ಅಂಡ್ ಹೀಸ್ ಫ್ರೆಂಡ್ಸ್, ಇದು ಸಿಂಗ್ಯುಲರ ಪ್ಲೂರಲ? ನನ್ನ ಮಗ ಮತ್ತು ಅವನ ಗೆಳೆಯರು ಅಂತ ಹೇಳ್ತಾ ಇದ್ದೀವಿ. ನನ್ನ ಮಗ ಮತ್ತು ಅವನ ಗೆಳೆಯರು ಎಷ್ಟಾದ್ರು 2ಕ್ಕಿಂತ ಹೆಚ್ಚು ವ್ಯಕ್ತಿಗಳಾದ್ರು, ಸೊ ಅದು ಪ್ಲೂರಲ್, ಬಹುವಚನ. ಸೊ ಹಾಗಾದ್ರೆ ನಾವಿಲ್ಲಿ ಡೂ ಬಳಸಬೇಕು. ಮೈ ಸನ್ ಅಂಡ್ ಹೀಸ್ ಫ್ರೆಂಡ್ಸ್ ಡು ನಾಟ್ ವಾಚ್ ಮೂವೀಸ್ ಎವ್ರಿ ಡೇ. ಇದು ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಬರೋಣ. 7ನೇ ಪ್ರಶ್ನೆ, ಮೈ ಮದರ್ಸ್ ಫ್ಯಾಮಿಲಿ ಗೋ ಆರ್ ಗೋಸ್ ಅಂತ ಇದೆ ಬ್ರಾಕೆಟ್ ನಲ್ಲಿ, ಟು ಪಿಲ್ಗ್ರಿಮೇಜ್ ಎವ್ರಿ ಇಯರ್. ನನ್ನ ತಾಯಿಯ ಫ್ಯಾಮಿಲಿಯವರು, ಫ್ಯಾಮಿಲಿಯವರು ಅಂತ ಇಲ್ಲ, ಫ್ಯಾಮಿಲಿ ಏನ್ ಮಾಡ್ತಾರೆ ಪ್ರತಿ ವರ್ಷ ಪಿಲ್ಗ್ರಿಮೇಜ್ ಅಂದ್ರೆ ಇದು ಯಾತ್ರೆಗಾಗಿ ಹೋಗ್ತಾರಲ್ಲ. ಫಾರ್ ಎಕ್ಸಾಂಪಲ್ ಮುಸ್ಲಿಮ್ಸ್ರು ಹಜ್ಗೆ ಹೋಗ್ತಾರೆ, ಇನ್ನ ಬೇರೆ ಧರ್ಮದ ಜನರು ಬೇರೆ ಬೇರೆ ಪ್ರದೇಶ, ಒಂದು ಧಾರ್ಮಿಕ ಸ್ಥಳಗಳಿಗೆ ಹೋಗ್ತಾರೆ, ಅದಕ್ಕೆ ಪಿಲ್ಗ್ರಿಮೇಜ್ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಮೈ ಮದರ್ಸ್ ಫ್ಯಾಮಿಲಿ ಅಂತ ಇದೆಯಲ್ಲ, ಇದು ಗ್ರೂಪ್ ನೌನ್ ಅಂತ ಹೇಳ್ತೀವಿ. ಇದನ್ನ ಮದರ್ಸ್ ಫ್ಯಾಮಿಲಿಯನ್ನ ಒಂದೇ ನೌನ್, ಸಿಂಗ್ಯುಲರ್, ಏಕವಚನ ಅಂತ ಏನ್ ಮಾಡ್ತೀವಿ, ಪರಿಗಣನೆ ಮಾಡ್ತೀವಿ ನಮ್ಮ ಇಂಗ್ಲಿಷ್ ನಲ್ಲಿ. ಸೊ ಮೈ ಮದರ್ಸ್ ಫ್ಯಾಮಿಲಿ ಸಿಂಗ್ಯುಲರ್ ಆಯ್ತು. ಸೊ ಸಿಂಗ್ಯುಲರ್ ಜೊತೆ ಗೋಸ್ ಬಳಸಬೇಕು. ನಾನು ಈಗಾಗಲೇ ಹೇಳಿದ್ನಲ್ಲ, ಸೊ ನಾವು ಕೆಲವೊಂದು ವರ್ಬ್ಗೆ ಎಸ್ ಇ ಎಸ್ ಸೇರಿಸ್ತೀವಿ. ಸೊ ಈಗ ಗೋಗೆ ಇ ಎಸ್ ಸೇರಿಸಲಾಗಿದೆ. ಸೊ ಇದು ಪ್ರೆಸೆಂಟ್ ಸಿಂಪಲ್ ನಲ್ಲಿ ಅಪ್ಲೈ ಆಗುವಂತ ಒಂದು ನಿಯಮ. ಸೊ ಹಾಗಾದ್ರೆ ನಾವಿಲ್ಲಿ ಇದನ್ನ ಗೋಸ್ ಮಾಡೋಣ. ಮೈ ಮದರ್ಸ್ ಫ್ಯಾಮಿಲಿ ಗೋಸ್ ಟು ಪಿಲ್ಗ್ರಿಮೇಜ್ ಎವ್ರಿ ಇಯರ್. ಸೊ ಈ ಪ್ರಶ್ನೆ ನೀವೇ ಆನ್ಸರ್ ಕಾಮೆಂಟ್ ನಲ್ಲಿ ತಿಳಿಸಿ. ಕ್ವಶನ್ ನಂಬರ್ 8 ಅಂತ ಹಾಕಿ ಆನ್ಸರ್ ತಿಳಿಸಿ. ದ ಚೀಫ್ ಮಿನಿಸ್ಟರ್ ಅಂಡ್ ಹೀಸ್ ಕ್ಯಾಬಿನೆಟ್, ಮುಖ್ಯಮಂತ್ರಿ ಮತ್ತು ಅವರ ಕ್ಯಾಬಿನೆಟ್ ಅಪ್ರೂವ್ ಅಂತ ಇದೆ ದ ಬಜೆಟ್ ಇನ್ ಜನವರಿ ಎವ್ರಿ ಇಯರ್. ನನಗೆ ತಿಳಿಸಿ ಬ್ರಾಕೆಟ್ ಕಾಮೆಂಟ್ ನಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 9, ಒನ್ ಆಫ್ ಮೈ ಫ್ರೆಂಡ್ಸ್ ರನ್ಸ್ ಆರ್ ರನ್ ಅ ಹೋಟೆಲ್ ಇನ್ ಚೆನ್ನೈ. ಇದು ಕ್ವಶನ್ ನೀವೇ ಹೇಳಿ, ಯಾಕಂದ್ರೆ ಈಗಾಗಲೇ ಕಲ್ಸಿದ್ದೀನಿ. ಒನ್ ಆಫ್ ಮೈ ಫ್ರೆಂಡ್ಸ್, ಒನ್ ಆಫ್ ಮೈ ಸ್ಟೂಡೆಂಟ್ಸ್, ಇದನ್ನ ಕೂಡ ನೀವೇ ಸಾಲ್ವ್ ಮಾಡಿ. ಇನ್ನು ಕೊನೆಯ ಪ್ರಶ್ನೆ ಬರೋಣ. ದ ಪೀಪಲ್ ಫಾಂಡ್ ಆಫ್ ಗಾಸಿಪ್ಸ್. ಆರ್ ಅನ್ನ ಪ್ಲೂರಲ್ ಜೊತೆ ಬಳಸ್ತೀವಿ, ಈಸ್ ಅನ್ನ ಸಿಂಗ್ಯುಲರ್ ಜೊತೆ. ದ ಪೀಪಲ್ ಅಂದ್ರೆ ಜನರು ಅಂತ ಅರ್ಥ, ಪ್ಲೂರಲ್ ಇದೆ, ಸೊ ಆರ್ ಅನ್ನ ಬಳಸಬೇಕು. ದ ಪೀಪಲ್ ಆರ್ ಫಾಂಡ್ ಆಫ್ ಗಾಸಿಪ್ಸ್. ಫಾಂಡ್ ಆಫ್ ಗಾಸಿಪ್ಸ್ ಅಂದ್ರೆ ಮತ್ತೊಬ್ಬರ ಬಗ್ಗೆ ಮಾತಾಡೋದು, ಅದರಲ್ಲಿ ಜನ ಬಹಳ ಇಂಟ್ರೆಸ್ಟೆಡ್ ಇರ್ತಾರೆ ಅಂತ ಈ ವಾಕ್ಯ ಹೇಳ್ತಾ ಇದೆ. ಸೊ ಇಲ್ಲಿ ನಾವು ಯಾವ್ಯಾವ್ದನ್ನ ಸಾಲ್ವ್ ಮಾಡಿದೀವಿ, ಇದನ್ನ ಸಾಲ್ವ್ ಮಾಡಿದೀವಿ, ಇದನ್ನ ಸಾಲ್ವ್ ಮಾಡಿದೀವಿ. ಸೊ ನೆಕ್ಸ್ಟ್ 10ನೇ ಕ್ವಶನ್ ಸಾಲ್ವ್ ಮಾಡಿದೀವಿ. 8, 9 ಈ 2 ಪ್ರಶ್ನೆಗಳ ಉತ್ತರ ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನೀವು ಇಂಗ್ಲಿಷ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾ ಇದ್ರೆ, ಇಂಗ್ಲಿಷ್ ನಲ್ಲಿ ಕಡಿಮೆ ಮಾರ್ಕ್ಸ್ ಬರ್ತಾ ಇದ್ರೆ, ಇಂಗ್ಲಿಷ್ ನಲ್ಲಿ ಪಾಸ್ ಮಾಡಿ ಓದಿದ್ದೀರಾ, ಈ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಾ ಇದ್ರೆ, ಇಂಗ್ಲಿಷ್ ಗ್ರಾಮರ್ ನಲ್ಲಿ ಕೂಡ ನಿಮಗೆ ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ, ಈ ಟಾಪಿಕ್ಸ್ ಗಳು ಡಿಫಿಕಲ್ಟ್ ಅನ್ನಿಸ್ತಾ ಇವೆ ಅಂದ್ರೆ ಟೆನ್ಷನ್ ತಗೋಬೇಡಿ. ನಾನು ನಿಮಗೆ 20 ತಾಸಿನಲ್ಲಿ ಸೆಕೆಂಡ್ PC ಇಂಗ್ಲಿಷ್ ನಲ್ಲಿ 90+ ಸ್ಕೋರ್ ಮಾಡೋ ಹಾಗೆ ರೆಡಿ ಮಾಡಲಿಕ್ಕೆ ತಂದಿದ್ದೀನಿ. ಯಾವುದು? ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ಅನ್ನ. ಯಾರಿಗಾಗಿ? ನಿಮಗಾಗಿ. ಕೇವಲ 20 ತಾಸುಗಳಲ್ಲಿ ಇದರಲ್ಲಿ ನೀವು ಇಂಗ್ಲಿಷ್ ಟಾಪರ್ ಆಗ್ತೀರಾ, 90+ ಸ್ಕೋರ್ ಮಾಡ್ತೀರಾ. ಯಾಕಂದ್ರೆ ಸಾವಿರಾರು ಜನ ಈಗ ಆಲ್ರೆಡಿ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಸೊ ನೀವು ನೋಡಬಹುದು ಇಲ್ಲಿ ಈ ವಿದ್ಯಾರ್ಥಿಗಳು ಕೇವಲ 20 ತಾಸು ಟೈಮ್ ಕೊಟ್ಟು ಪ್ರಿಪರೇಟರಿಯಲ್ಲಿ ಆಲ್ರೆಡಿ 90+ ಸ್ಕೋರ್ ಮಾಡಿದ್ದಾರೆ. ಸೊ ನೀವಿನ್ನ 20 ತಾಸು ಟೈಮ್ ಕೊಡಿ ಸಾಕು. ಡೈಲಿ 2 ತಾಸು ಕೊಟ್ರೆ 10 ದಿನದಲ್ಲಿ ಮುಗಿದೋಗುತ್ತೆ. ಈ ಕೋರ್ಸ್ ಬಿಟ್ಟು ಮತ್ತೇನು ನೀವು ಓದುವಂತ ಅವಶ್ಯಕತೆ ಇಲ್ಲ. ಇಂಗ್ಲಿಷ್ಗಾಗಿ ಆರಾಮಾಗಿ 90+ ಸ್ಕೋರ್ ಮಾಡ್ತೀರಾ. ನಿಮ್ ತರಾನೇ ಇಂಗ್ಲಿಷ್ ಅಲ್ಲಿ ವೀಕ್ ಇರೋರು, ಇಂಗ್ಲಿಷ್ ಅನ್ನ ಹೇಟ್ ಮಾಡುವಂತಹ ನೂರಾರು ವಿದ್ಯಾರ್ಥಿಗಳು ಈಗ ಇಂಗ್ಲಿಷ್ ಅನ್ನ ಆರಾಮಾಗಿ ಕಲಿತಾ ಇದ್ದಾರೆ, ಕಲಿತು ಒಳ್ಳೆ ಸ್ಕೋರ್ ಅನ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ಮಾಡಬಹುದು. ಇದರಿಂದ ನಿಮ್ಮ ಪರ್ಸೆಂಟೇಜ್ ಹೆಚ್ಚಾಗುತ್ತೆ. ನಿಮ್ಮ ಸೆಕೆಂಡ್ PC ಇದೆಲ್ಲ ಅದು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಅಂಡ್ ನಿಮಗೆ ಲೈಫ್ ನಲ್ಲಿ, ಜೀವನದಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಸೊ ಬನ್ನಿ, ಈ ಒಂದು ಬ್ಯಾಚ್ ಅಲ್ಲಿ ನಮ್ದು ಒಂದೇ ಒಂದು ಟಾರ್ಗೆಟ್, ನಿಮ್ಮನ್ನ ಸೆಕೆಂಡ್ PC ಇಂಗ್ಲಿಷ್ ಅಲ್ಲಿ 90+ ಸ್ಕೋರ್ ಮಾಡೋ ಹಾಗೆ ರೆಡಿ ಮಾಡೋದು. ಏನು ರಿಸ್ಕ್ ಇರೋದಿಲ್ಲ. ಇಷ್ಟ ಆಗ್ಲಿಲ್ಲ ಅಂದ್ರೆ 2 ಡೇ ಒಳಗಡೆ ರೀಫಂಡ್ ಕೂಡ ತಗೋಬಹುದು. 100% ಮಾಡೋಣ. ಒಳ್ಳೆ ಡಿಸ್ಕೌಂಟ್ ಕೂಡ ನಡೀತಾ ಇದೆ ಈಗ. ಸೊ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲಿ ಸಿಗೋತೀರಿ, ಹೇಗೆ ಜಾಯಿನ್ ಆಗೋದು ಅಂದ್ರೆ ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ನ ಲಿಂಕ್ ಕೆಳಗಡೆ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಕಾಮೆಂಟ್ ನಲ್ಲಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ರೀತಿ ಕೋರ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಕಂಪ್ಲೀಟ್ ಇನ್ಫಾರ್ಮೇಶನ್ ನೋಡಿ. ದೆನ್ ನೀವು ಫೋನ್ ಪೇ, ಗೂಗಲ್ ಪೇ ಮೂಲಕ ಪೇಮೆಂಟ್ ಮಾಡಿ, ಡೈರೆಕ್ಟ್ಲಿ ಪೇಮೆಂಟ್ ಮಾಡಿದ್ರೆ ನಿಮ್ಮ ಕೋರ್ಸಸ್ ಓಪನ್ ಆಗುತ್ತೆ. ಕ್ಲಾಸಸ್, ನೋಟ್ಸ್, ಟೆಸ್ಟ್ ಎಲ್ಲವೂ ಕೂಡ ರೆಡಿ ಆಗಿ ಇದೆ. ಇನ್ನು ನಿಮ್ಮ ಏನಾದರೂ ಡೌಟ್ಸ್ ಇದ್ರೆ ಅಥವಾ ನಿಮ್ಮ ಹತ್ರ ಫೋನ್ ಪೇ, ಗೂಗಲ್ ಪೇ ಇಲ್ಲ, ಡೈರೆಕ್ಟ್ ಪೇಮೆಂಟ್ ಮಾಡ್ಬೇಕಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಬೇರೆಯವರ ಯಾವ ರೀತಿ ಪೇಮೆಂಟ್ ಮಾಡ್ಬೇಕಂತ ಕೂಡ ತಿಳಿಸ್ಕೊಡ್ತೀನಿ. ಏನಾದರೂ ಡೌಟ್ಸ್ ಇದ್ರೂ ಕೂಡ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇವತ್ತಿನ ಈ ಒಂದು ಕ್ಲಾಸ್ ನಿಮಗೆ ಇಷ್ಟ ಆಗಿದೆ, ಇದರಿಂದ
ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕ್ಲಾಸನ್ನು ಕೊನೆಯವರೆಗೆ ನೋಡಿದ್ದಕ್ಕಾಗಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಏಮ್ ಫಾರ್ 100 ಇನ್ ಇಂಗ್ಲಿಷ್. ಟಾರ್ಗೆಟ್ ಇಟ್ಕೊಳ್ಳಿ, ಇಂಗ್ಲೀಷಲ್ಲಿ 100 ಸ್ಕೋರ್ ಮಾಡ್ತೀನಿ ಅಂತ ಹೇಳಿ ಅಟ್ಲೀಸ್ಟ್ 95 ವರೆಗೆ ಬರ್ತೀರಾ. ಐ ವಿಶ್ ಯು ಆಲ್ ದ ಬೆಸ್ಟ್.